ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಓವರ್ ಲಾಕ್ ಜಾಕ್ E4 ಅದರಲ್ಲಿ ಸ್ಪೀಡ್ ಲಾಕ್ ಮತ್ತು ಸ್ಪೀಡ್ ಅನ್ಲಾಕ್ ಯಾವ ಥರ ಮಾಡೋದು. ಹೊಸಬ್ರು ಏನು ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಡೇಟ್ ಮಾಡ್ತಾ ಕಲಿಯೋರು ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ. ಹಂಗೆ ಕೊನೆವರೆಗೂ ಸ್ಕಿಪ್ ಮಾಡೋದು ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ ನೋಡಿ, ಮಿಷಿನು ಆನಲ್ಲೇ ಇದೆ. ಒಂದ್ಸಲ ಮಿಷಿನ್ ರನ್ ಮಾಡಿ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಸ್ಪೀಡು ಜಾಸ್ತಿ ಮಾಡ್ತೀನಿ ನೋಡಿ, 2000ಕ್ಕಿಂತ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗ್ತಲ್ಲ ನೋಡಿ. 20ಕ್ಕಿಂತ ಜಾಸ್ತಿ ಆಗ್ತಲ್ಲ, ಕಮ್ಮಿ ಆಗ್ತಾಯಿದೆ. ಓಕೆನಾ? ಇದು ಯಾವ ಥರ ಮಾಡೋದು ಅಂತ ಅನ್ಲಾಕು. ಪ್ಲಸ್ಸು ಮತ್ತು ಮೈನಸ್ ಎರಡೂ ಒಟ್ಟಿಗೆ ಪ್ರೆಸ್ ಮಾಡಿ ಎಫ್ ಅಂತ ಬರುತ್ತೆ. ನೆಕ್ಸ್ಟ್ ಪ್ಲಸ್ ಒಂದು ಎಲ್ ಅಂತ ಬರಬೇಕು ನೋಡಿ. ಎಲ್ ಅಂತ ಬಂತು. ಇವಾಗ ಮೈನಸ್ ಬಟನ್ ಕ್ಲಿಕ್ ಮಾಡಿ. ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ, ಆಮೇಲೆ ಜಾಸ್ತಿ ಲಾಸ್ಟ್ ಎಂಡಿಂಗ್ ಬಂದು ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ. ಕಮ್ಮಿ ಆಯ್ತು ಇವಾಗ ನೋಡಿ, 55ಕ್ಕೆ ಬಂತು. ಇದು ಸ್ಟ್ಯಾಂಡರ್ಡ್ ಸ್ಪೀಡು. ಎಷ್ಟು ಬರುತ್ತೆ ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ ಅಂದರೆ 5000 ಬರುತ್ತೆ. ನಮಗೆ ಬೇಕಾಗಿರೋದು 4000 ಇಡ್ತೀನಿ ನಾನು. 4000 ಓಕೆ, 40 ಇರ್ತೀನಿ. 40 ಇವಾಗ ಪ್ಲಸ್ ಬಟನ್ ಕ್ಲಿಕ್ ಮಾಡ್ತೀನಿ, ಸೇವ್ ಆಗಿ. ಓಕೆ, ಲಾಕು ಇದೇ ಥರ ಸೇವ್ ಮಾಡೋದು. ಇವಾಗ ಮಿಷಿನ್ ರನ್ ಮಾಡ್ತೀನಿ ಅಷ್ಟು ಟೈಮು. ಇವಾಗ ನಾನು ಜಾಸ್ತಿ ಮಾಡ್ತೀನಿ ಸ್ಪೀಡು ನೋಡಿ. ಅವಾಗಲೂ 20ಕ್ಕೆ ನಿಂತ್ಕೊತಾಯ್ತಲ್ಲ, ಇವಾಗ ಜಾಸ್ತಿ ಹೋಗುತ್ತೆ ನೋಡಿ. ಓಕೆನಾ? ಇವಾಗ ತಿರ್ಗಿ ನನಗೆ ಇನ್ನೂ ಕಮ್ಮಿಗೆ ಬೇಕು, ಲಾಕ್ ಮಾಡಬೇಕಲ್ಲ. ಇವಾಗ ಲಾಕ್ ಮಾಡ್ತೀನಿ ನೋಡಿ. ಪ್ಲಸ್ಸು ಮತ್ತು ಮೈನಸ್ ಸೇಮ್ ಎಫ್ ಅಂತ ಬರುತ್ತೆ, ಪ್ಲಸ್ ಬಟನ್ ಎಲ್ ಅಂತ ಬರುತ್ತೆ, ಆವಾಗ ಮೈನಸ್ ಬಟನ್. ನಿಮಗೆ ಕಮ್ಮಿ ಬೇಕಾದ್ರೆ ಕಮ್ಮಿ ಇಟ್ಕೊಳ್ಳಿ. ನಾನು 3000ಕ್ಕೆ ಇಟ್ಬಿಟ್ಟು ಸೇವ್ ಮಾಡ್ತಾಯಿದ್ದೀನಿ. ಸೇವ್ಗೆ ಪ್ಲಸ್ ಬಟನ್ನೇ 2 ಟೈಮ್. ಓಕೆ, ಕ್ಲಿಯರ್. 3000ಕ್ಕಿಂತ ಜಾಸ್ತಿ ಆಗೋಲ್ಲ. ಆಪ್ರೇಟರ್ ಏನೇ ಮಾಡಿದ್ರು 3000ಕ್ಕಿಂತ ಜಾಸ್ತಿ ಆಗೋಲ್ಲ. ಇನ್ನು ಕಮ್ಮಿ ಆಗುತ್ತೆ, ಜಾಸ್ತಿ ಆಗೋಲ್ಲ. ಓಕೆನಾ? ಓಕೆ, ಗೊತ್ತಾಗಿದ್ದಲ್ಲ ಯಾವ ಥರ ಸ್ಪೀಡ್ ಲಾಕ್ ಮತ್ತು ಸ್ಪೀಡ್ ಅನ್ಲಾಕ್ ಮಾಡೋದು ಅಂತ. ಹಾಗೆ ಗೊತ್ತಿದ್ದವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗಲಿ.